ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೊಟೀನ್ ಬಂದು ನಾವು ಬೆಳಿಗ್ಗೆನೇ ಎದ್ದು ಎಲ್ಲರಿಗೂ ಟೀ ಕಾಫಿ ಮಾಡಿಕೊಟ್ಟು ಇವತ್ತಿನ ಟಿಫನ್ನ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ದಂಗೆ ಇವತ್ತಿನ ಬೆಳಗಿನ ಟಿಫನ್ ಬಂದು ಚಪಾತಿ ಆ್ಯಂಡ್ ಪಲ್ಯ. ಸೊ ಬೆಳಗ್ಗೆನೇ ಎಲ್ಲರೂ ಡ್ಯೂಟಿಗೆ ಹೋಗೋದ್ರಿಂದ ನಾವು ಬೇಗ ಬೇಗ ಮಾಡಬೇಕು. ನಾವು ಇವಾಗ ಬಂದು ನಮ್ಮ ತಾತ ಮನೇಲಿ ಇರ್ತೀವಿ. ಹಂಗಾಕನ ಇಲ್ಲಿ ತುಂಬ ಜನ ಇದ್ದೀವಿ. ಹಾಗಾಗಿ ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಗಿನ ಟಿಫನ್ನ ರೆಡಿ ಮಾಡ್ತಿದ್ದೀವಿ. ಇಲ್ಲಿ ನೋಡ್ದಂಗೆ ನಮ್ಮ ಚಿಕ್ಕಮ್ಮ ಚಪಾತಿನ ಹೊಸ್ತಿ ಕೊಡ್ತಿದ್ದಾರೆ, ನಾನು ಸುಡ್ತಾಯಿದ್ದೀನಿ. ಇದೇ ಥರ ಬೇಗ ಬೇಗ ನೀವು ಮಾಡಿಕೊಂಡು ಮುಂದಿನ ಕೆಲಸ ಮಾಡಬೇಕು. ಇನ್ನೂ ಎಷ್ಟೊಂದು ಕೆಲಸ ಇದೆ. ಆದ ಕಾರಣ ನಾವು ಚಪಾತಿನ ಮಾಡಿ ಮುಗಿಸಿದ್ವಿ. ಇವಾಗ ನೋಡಿ ಇಲ್ಲಿ ನಮ್ಮ ಪುಟ್ಟ ಬಂದು ಅವನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಪುಟ್ಟ ಬಂದು ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಪಾತಿನ ಸುಡೋದಕ್ಕೆ ಬರ್ತಿದ್ದಾನೆ. ದಯವಿಟ್ಟು ಯಾರು ಕೂಡ ಚಿಕ್ಕ ಮಕ್ಕಳನ್ನು ಒಲೆ ಹತ್ರ ಆಗಲಿ ಸ್ಟವ್ ಹತ್ರ ಆಗಲಿ ಬಿಸಿ ತಾಕತ್ತೆ ಬಿಟ್ಕೊಳ್ಬೇಡಿ, ಕೇರ್ಫುಲ್ಲಾಗಿರಿ. ಇಲ್ಲಿ ನಾನು ತುಂಬ ಸತಿ ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ನೋಡಿದೆ, ಬಟ್ ಅವನು ತುಂಟತನದಿಂದ ಅವನು ಮಾಡ್ತೀನಿ ಅಂತ ಬಂದ. ಅವನ್ನ ಆಚೆ ಬಿಟ್ಬಿಟ್ಟು ಚಪಾತಿ ಸ್ಟವ್ದು ಎಲ್ಲ ತೊಳೆಯೋಣ ಅಂದ್ಬಿಟ್ಟು ಪಾತ್ರೆ ಸಾಮಾನೆಲ್ಲ ಎತ್ಕೊಂಡು ಆಚೆ ಬಂದು ತೊಳಿತಾ ಇದ್ದೀನಿ. ಅಲ್ಲೂ ಕೂಡ ಬಂದು ನನಗೆ ತುಂಬ ಅಂದರೆ ತುಂಬಾ ತೊಂದರೆ ಮಾಡ್ತಿದ್ದ. ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ತೊಳ್ಕೊತ ಅಲ್ಲೆಲ್ಲ ತೊಳೆದಿರೋ ಪಾತ್ರೆ ಜೋಡಿಸಿದ್ರು ಅದ್ರೊಳಗೂ ಕೂಡ ಬಂದು ಕೈ ಆಡಿಸ್ಕೊಂಡಿದ್ದ. ಸರಿ ಆಯಿತು ಬಿಟ್ಬಿಟ್ಟು ನಾನು ಪಾತ್ರೆನೆಲ್ಲ ಎತ್ಕೊಂಡು ಒಳಗಡೆ ಬಂದು ಜೋಡಿಸ್ತಾ ಇದ್ದೀನಿ. ಎಲ್ಲ ಪಾತ್ರೆ ಎಲ್ಲ ಜೋಡಿಸಿಟ್ಟು ಅಡುಗೆ ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ಆಚೆ ಕಡೆ ಹೋಗಬೇಕು. ಅಷ್ಟರಲ್ಲಿ ಬಂದು ಲೈಟ್ ಆನ್ ಆ್ಯಂಡ್ ಆಫ್ ಮಾಡ್ತಾನೇ ಇದ್ದಾನೆ. ಚಿಕ್ಕ ಮಕ್ಕಳನ್ನ ಸಂಭಾಳಿಸೋದು ತುಂಬಾ ಕಷ್ಟ. ನೀವೇ ಹೇಗೆ ಸಂಭಾಳಿಸ್ತೀರಾ? ನನಗೂ ಸಲಹೆಗಳನ್ನ ಕೊಡಿ ಕಾಮೆಂಟ್ ಮೂಲಕ. ನಾನು ಅದನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ನಮ್ಮ ಪಾಪು ಅಂತೂ ತುಂಬ ಅಂದರೆ ತುಂಬಾ ತೀಟೆ ಜಾಸ್ತಿ ಮಾಡ್ತಾನೆ. ಇಟ್ಟಿದ್ದ ವಸ್ತು ಇಟ್ಟಿದ್ದ ಕಡೆ ಇರೋದಿಲ್ಲ. ಎಲ್ಲದರಲ್ಲೂ ಒಂದೊಂದು ಕೈ ಚಳಕ ಅನ್ನೋದು ಇದ್ದೇ ಇರುತ್ತೆ. ಮತ್ತು ತೋಟಕ್ಕೆ ಹೋಗಿ ಅಡಿಕೆಕಾಯಿ ಕಿತ್ಕೊಂಬಂದಿದ್ವಿ. ಅಡಿಕೆ ಸಿಪ್ಪೆ ಎಲ್ಲ ತೆಗ್ದು ಅದನ್ನು ಅಡಿಕೆ ಹಾಲಿಗೆ ಹಾಕಿ ಬೇಯಿಸ್ಬಿಟ್ಟು ಒಣಗಾಕಿದ್ವಿ. ಇದು 2 ದಿನ ಆಗಿತ್ತು. ಇನ್ನೂ ಸ್ವಲ್ಪ ಒಣಗಬೇಕು ಅಂತ ಹೇಳಿದರು ತಾತ. ಆ ಕಾರಣಕ್ಕೆ ತೊಗೊಂಬಂದು ಒಣಗಾಕ್ತಿದ್ದೀನಿ. ಅಲ್ಲೂ ಕೂಡ ಬಂದು ಅಮ್ಮ ನಾನು ಮಾಡ್ತೀನಿ ಅಂತೇಳಿ ಪಾಪು ಆಟ ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ಅಡಿಕೆಕಾಯಿ ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ಹಣ್ಣು ಬಿಟ್ಟಿದೆಯಾ ಅಂತ ನೋಡೋಣ ಅಂತ ಹೋದ್ವಿ. ಇಲ್ಲಿ ಗಾಡಿಗಳೆಲ್ಲ ತುಂಬ ಕೊಳೆಯಾಗಿ ನಿಂತಿತ್ತು. ಹಾಗಾಗಿ ಅದನ್ನು ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಮನೆ ಮುಂದೆಯೇ ರಾಮಫಲದ ಹಣ್ಣು ಹಾಕಿದ್ದೀವಿ. ಅದು ಹಣ್ಣಾಗೈತಾ ನೋಡೋಣ ಅಂತ ಹೋಗಿ ಅದು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆವಾಗಲೇ ಅದು ಹಣ್ಣಾಗೈತೆ ಅಂತ ಅರ್ಥ. ಸೊ ಅದು ಇನ್ನೊಂದು ವಾರದೊಳಗೆ ಹಣ್ಣು ಆಗುತ್ತೆ ಅಂದ್ಕೊತೀನಿ. ಇಲ್ಲಿ ನೋಡಿದ್ರೆ ಪಾಪು ಅಷ್ಟರಲ್ಲಿ ಅಮ್ಮ ನನ್ನ ಸೈಕಲ್ ತುಳಿಬೇಕು ತೆಳ್ಳು ಬಾಮ್ಮ ಅಂತ ಕೇಳ್ತಿದ್ದ. ಹಂಗಾಗಿ ಆಚೆ ಕರ್ಕೊಂಬಂದೆ. ಅವ್ನು ಸೈಕಲಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾನೆ. ಅಲ್ಲಿ ಅಜ್ಜಿ ಇದ್ದಾರೆ, ಅಜ್ಜಿ ಜೊತೆಗೆ ಅವನು ಮಾತಾಡ್ತಾ ಇದ್ದಾನೆ ಏನೋ ರೋಪ್ ಹಾಕ್ಕೊಂಡು. ನಾವು ಅದನ್ನು ನಿಂತ್ಕೊಂಡು ನೋಡ್ತಿದ್ವಿ. ಮತ್ತು ಆಮೇಲೆ ನಮ್ಮ ತಂಗಿ ಕೆಲ್ಸಕ್ಕೆ ಹೋಗಬೇಕು ಅಂದ್ಬಿಟ್ಟು ಅವ್ನ ಬ್ಯಾಗ್ನ ಎತ್ಕೊಂಬಂದ್ಲು. ಅದನ್ನು ಕೂಡ ಅವ್ನು ನನಗೆ ಕೊಡದೆ ಅಲ್ಲ ನನಗೆ ಬೇಕು ಸ್ಕೂಲ್ಗೆ ಅಂತ ಹಠ ಮಾಡ್ತಿದ್ದ. ಅಷ್ಟರಲ್ಲಿ ಅವಳೇ ಅಲ್ಲಿಂದ ಬಂದು ರೇಗ್ತಾನೆ, ಕೊಡೋ ಇಲ್ಲಿ ಅಂತ. ಬಟ್ ಅವ್ನು ಕೊಡೋದಿಲ್ಲ. ಆಮೇಲೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ನಾವು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಪೋ ಅಕ್ಕಿ ಇತ್ತು, ಡಿಪೋ ಅಕ್ಕಿನ ಕ್ಲೀನ್ ಮಾಡ್ತಾಯಿದ್ವಿ. ಇವತ್ತು ಈ ಕಾಲದಲ್ಲಿ ನೀವು ನೋಡ್ಬೋದು ಎಲ್ಲ ಅಡುಗೆಯಲ್ಲೂ ಏನೋ ಕೆಮಿಕಲ್ ಮಿಕ್ಸಿಂಗ್ ಇದ್ದೇ ಇದೆ. ಈಗ ನೋಡಿ ಇಲ್ಲಿ ಪ್ಲ್ಯಾಸ್ಟಿಕ್ ಅಕ್ಕಿ ಅಂತಾರಲ್ಲ, ಅದು ಡಿಪೋ ಅಕ್ಕಿಲಿ ತುಂಬಾ ಬರುತ್ತೆ. ಅದನ್ನು ದಯವಿಟ್ಟು ತೆಗೀರಿ. ತೆಗ್ದ್ಬಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಆಟ ಆಡ್ತಿದ್ದ. ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ಪಾಪು ಕಾಸು ಎತ್ಕೊಂಡು ಓಡಾಡ್ತಿದ್ದ, ಬಟ್ಟೆ ಬೇಕು ನ್ಯೂ ಇಯರ್ಗೆ ಅಂತ ಹೇಳ್ಬಿಟ್ಟು. ಅದೇ ಅವಳು ಹೇಳ್ತಾಯಿದ್ಲು ನಾನು ಬಟ್ಟೆ ಎಲ್ಲ ಇವಾಗ ಕೊಡ್ಸೋಕ್ಕಾಗಲ್ಲ ಅಂತ. ಆಮೇಲೆ ಅವನು ಕೋಪ ಮಾಡ್ಕೊಂಡು ಪಾಪ ಬೇಜಾರು ಮಾಡ್ಕೊಂಡಿದ್ದ. ಅವಳು ಸುಮ್ಮನೆ ಹಂಗೆ ಹೇಳ್ತಾಳೆ, ಬಟ್ ಕೊಡಿಸ್ತಾರೆ ಬಟ್ಟೆನ. ಅದರಲ್ಲೆಲ್ಲ ಏನೂ ಕಾಂಪ್ರಮೈಸ್ ಆಗಲ್ಲ. ಅದು ಅವನಿಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು, ಕೊಡ್ಸಲ್ಲ ಅಂತ ಅವ್ನು ಕೋಪ ಮಾಡ್ಕೊಂಡು ಹೋದ. ನನ್ನ ತಂಗಿ ಇದು ನಮ್ಮ ಹಳ್ಳಿ ಅಂತ ಹೇಳಿಕೊಂಡು ಊರನ್ನ ತೋರಿಸ್ತಿದ್ದಾಳೆ. ಇಲ್ಲಿ ನಮ್ಮ ಅಜ್ಜಿ ಊರು. ಅಜ್ಜಿ ತುಂಬ ಅಂದರೆ ತುಂಬಾ
ತಲಾಟೆ ಮತ್ತು ನಮ್ಮ ಜೊತೆ ಜೋವೆಲಾಗಿರ್ತಾರೆ, ಖುಷಿಯಾಗಿ ನಮ್ಮನ್ನ ಮುದ್ದು ಮಾಡ್ತಾರೆ. ನೀವೇ ನೋಡ್ತಿದ್ದೀರಲ್ಲ ನನ್ನ ತಂಗಿನ ಎಷ್ಟು ಮುದ್ದು ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಅಂದರೆ ತುಂಬಾ ಪ್ರೀತಿ, ಅಷ್ಟು ಕಾಳಜಿ, ಕೇರ್, ಕನ್ಸರ್ನ್ ಎಲ್ಲ ಕೂಡ ಇದೆ. ಮತ್ತು ಅವಳು ಡ್ಯೂಟಿ ಟೈಮ್ ಆಯಿತು ಅಂದ್ಬಿಟ್ಟು ಡ್ಯೂಟಿಗೆ ಹೊರಟಳು. ಅಷ್ಟರಲ್ಲಿ ಪಾಪು ಬಂದು ಚಿಕ್ಕಿ ಚಿಕ್ಕಿ ಅಂತ ಕಿರ್ಚ್ಕೊಂಡು ಒಳಗಡೆ ಬಂದ. ಅವಳು ಏನು ಪುಟ್ಟ ಅಂತ ಕೇಳಿದ್ಲು. ಆಮೇಲೆ ಅವನು ಸ್ವಲ್ಪ ಮಾತಾಡ್ತಿದ್ದ. ಇವತ್ತಿನ ಕಾಲನ ಹೀಗೆ ಕೆಲಸ ಮಾಡೋದಲ್ಲೇ ಕಳೀತಾ ಇದ್ದೀವಿ. ಇವನನ್ನು ಸಂಭಾಳಿಸೋದು ತುಂಬಾ ಕಷ್ಟ. ನೀವು ಮಕ್ಕಳ ಜೊತೆ ಇರೋರು